ಜ್ಞಾನ ಮುದ್ರಾ ಯೋಗಿನಿ. ಅಣ್ಣ ಹಾ ಅಣ್ಣ ಒಂದು ಇವತ್ತು ಇಡೀ ಪಾಠದಟ್ಟು ಶ್ಲೋಕ ಬೇತೆ ಆತ್ನ ಒಂದು ನಿಂಕುಳ್ನ ಎಕ್ಸ್ಪ್ಲನೇಷನ್ ಬೇತೆ ಆತ್ನ ಕೋಡೆ ಪಾಠದಟ್ಟು ಅಂದ. ಹಾ ಮೂಜಿ ಶ್ಲೋಕ ಪಳತ್ತು ಬಿಡ್ದು ಅಂದ. ಸರಿ 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 ಸರಿ. ಡೈರೆಕ್ಟ್ ಇನ್ನಿತಾನೆ. ಹಾ 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 ಸರಿ. ಕೋಡೆದಟ್ಟದವು. ಹಾಂ ಸರಿ. ನಾಥಾಯ ರುಗ್ಮಣೇಶಾಯ ನಮೋ ವೇದಾಂತ ವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये. ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः. तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं. श्रीगुरुभ्यो नमः. ओम तातो ब्रह्म जिज्ञासा. ओम श्रीगुरुभ्यो नमः. हरिः ओम. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸೊ ಎಲ್ಲಿವರೆಗಾಗಿದೆ ಅಂತ ಹೇಳಿದ್ರೆ, ಭೀಮಾರ್ಜುನರು ಆಯಿತು, ದ್ರೌಪದಿ ಸ್ವಯಂವರ ಆಯಿತು, ದ್ರೌಪದಿಯನ್ನು ಕರ್ಕೊಂಡೋಗಿ ಆಯಿತು ಬಿಡಾರಕ್ಕೆ. ಆಮೇಲೆ ಅವರು ಕ್ಷತ್ರಿಯರು ಹೌದಾ ಅಲ್ವಾ ಅಂತ ಟೆಸ್ಟ್ ಆಯಿತು. ಕ್ಷತ್ರಿಯರು ಹೌದು ಅಂತ ಆದಮೇಲೆ ಬಾಯಿ ಬಿಡಿಸುತ್ತಾಯಿತು. ಸೊ ಆಮೇಲಿಂದ ಬಾಯಿ ಬಿಡಿಸಿದಾಗ ಗೊತ್ತಾಯಿತು ಇದು ಅರ್ಜುನನೇ ಅಂತ, ಬೇರೆ ಯಾರಲ್ಲ ಗೆದ್ದದ್ದು, ಯಾರನ್ನ ದ್ರೌಪದಿಯನ್ನು. ಭಾಳ ಸಂತೋಷ ಆಯಿತು ಯಾರಿಗೆ, ಹುಡುಗಿಯ ದ್ರೌಪದಿಯ ತಂದೆ ದ್ರುಪದ ರಾಜನಿಗೆ. ಆಮೇಲಿಂದ ಒಂದು ಇದು ಮುಗೀತು, ಏನು ಸಮಸ್ಯೆ ಮುಗೀತು ಅಂತ ಹೇಳುವಾಗ ಇನ್ನೊಂದು ಸಮಸ್ಯೆ ಎದುರಾಯಿತು. ಏನು ಸಮಸ್ಯೆ ಎದುರಾಯಿತು ಅಂತ ಹೇಳಿದ್ರೆ, ಯಾರು ಮದುವೆ ಆಗೋದು ಅಂತ. ಸೊ ನಾವೆಲ್ಲರೂ ಮದುವೆ ಆಗ್ತೀವಿ ಅಂತ ಯಾರು ಧರ್ಮರಾಯ. ಆಮೇಲಿಂದ ದಿವ್ಯ ದೃಷ್ಟಿ ವೇದವ್ಯಾಸರು ಕೊಟ್ಟು ಆ ಸಮಸ್ಯೆಯನ್ನು ಪರಿಹರಿಸಿದರು, ತಾವೇ ನಿಂತು ಮದುವೆ ಮಾಡಿಸಿದರು. ಸೊ ಕೃಷ್ಣ ಬಂದ, ಯಾದವರೊಟ್ಟಿಗೆ ಬಲರಾಮನೊಟ್ಟಿಗೆ ಬೇಕಾದಷ್ಟು ಉಡುಗೊರೆಗಳನ್ನು ಕೊಟ್ಟ. ಚಿನ್ನದ ಏನು ತೊಲೆಗಳನ್ನೇ, ಅದು ಭಾರಗಳಂದರೆ ಒಂದು ಭಾರದಲ್ಲಿ 20 ತೊಲೆ ಅಂಥದ್ದು ಬಹಳಷ್ಟು ಕೊಟ್ಟಿದ್ದಾನೆ ಅಂತ. ಬೇಕಾದ್ದೆಲ್ಲ ಕೊಟ್ಟಿದ್ದಾನೆ ಕೃಷ್ಣ. ವೇದವ್ಯಾಸರು ಆಶೀರ್ವಾದ ಮಾಡಿದರು, ದ್ರುಪದ ರಾಜರು ಕೂಡ ಹಾಗೆ ಕೃಷ್ಣನ ಹಾಗೆ ಅವರು ಸಹ ಕೊಟ್ಟಿದ್ದಾರೆ. ಸೊ ದಾಸರು ದಾಸಿಯರು ಅವರಿಗೆ ಬೇಕಾದ ಬಟ್ಟೆ ಅದು ಇದು ಎಲ್ಲ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಅವರು ಏನು ಕೃಷ್ಣ ಬಹಳ ಸ್ವಲ್ಪ ಸಮಯ ಅಲ್ಲೇ ಇದ್ದ. ಎಲ್ಲಿ? ದ್ರುಪದ ರಾಜನ ಅರಮನೆಯಲ್ಲೇ. ಸೊ ಅಲ್ಲಿ ಅಂತೇಳಿದ್ರೆ ಪಾಂಡವರ ಜೊತೆಗೆ ಇರುವಂಥದ್ದು ಕೃಷ್ಣನಿಗೂ ಬಹಳ ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ಅವರು ಸಹ ದೇವತೆಗಳು ತಾನೆ. ಸೊ ಭಗವಂತ ದೇವತೆಗಳೊಟ್ಟಿಗೆ ಆರಾಮವಾಗಿ ಸ್ವಲ್ಪ ಸಮಯ ಇದ್ದು ಆಮೇಲೆ ತೆರಳಿದ. ಯಾವಾಗ ಕೃಷ್ಣ ತೆರಳಿದನೋ ಅವತ್ತೇ, ಅಥವಾ ಬಹಳ ಕೂಡಲೇ ಬಂದುಬಿಟ್ಟಿದ್ದಾರೆ ಇವರು. ಯಾರು? ಈ ಕೌರವರು. ಅವತ್ತು ದ್ರುಪದ ರಾಜನನ್ನು ಸೆರೆ ಹಿಡಿಲಿಕ್ಕೆ ಬಂದಿದ್ದರು, ಆವಾಗ ಪೆಟ್ಟು ತಿಂದು ಹೋಗಿದ್ದಾರೆ. ಆದರೆ ಈ ಸಲ ಬಹಳ ದೂರದಲ್ಲೇ ಇದ್ದಾರೆ ಅವರು, ಹತ್ತಿರ ಬರಲೇ ಇಲ್ಲ. ಅಂಥೇಳಿದರೆ ಆ ಜಾನಪದದಲ್ಲೇ ಪ್ರಜೆಗಳಿಗೆ ಹಿಂಸಿಸುವಾಗ ದ್ರುಪದ ಅಲ್ಲೇ ಹೋಗಿ ಯುದ್ಧ ಮಾಡಿದ ಕಾರಣ ಈ ಸಲ ದ್ರುಪದನಿಗೆ ಸ್ವಲ್ಪ ಏಟಾಯಿತು ಅಂಥೇಳಿದು. ಇಲ್ಲದಿದ್ದರೆ ಸೂರ್ಯನ ವರ ಇತ್ತವನಿಗೆ. ಸೊ ಆ ಮೊದಲನೇ ಸಲ ಸೋಲಿಸಿದಾಗೆ ಈ ಸಲನೂ ಸೋಲಿಸ್ಬೋದಾಗಿತ್ತು. ಸೊ ಹೀಗೆ ದ್ರುಪದನ ಮೇಲೆ ಇದು ಎರಡನೇ ಆಕ್ರಮಣ. ಯಾರ್ದು? ಈ ದುರ್ಯೋಧನ, ಕರ್ಣ ಇವ್ರದ್ದೆಲ್ಲ. ಇನ್ನು ನೆಕ್ಸ್ಟ್ ಏನಾಯಿತು ಅಂತ ನೋಡುವ. ಈಗ ಆಕ್ರಮಣದಲ್ಲಿ ಏನಾಯಿತು? 168ನೇ ಶ್ಲೋಕ ಬಯಲಾರೆ. ಚಿತ್ರೇ ಹತೆ ಸಮರ ಆಶು ಚಿತ್ರಕೇತೌ ಧಾವಸ್ಸು ಸೈನಿಕವರೇಷು ಚ ಪಾರ್ಶ್ವತಸ್ಯ ಪಾರ್ಥಾರಥೈರಭಿಯಯುರ್ಧೃತ ಚಾಪ ಬಾಣ ವೈಚಿತ್ರ ವೀರತನಯಾನ್ ರವಿಸೂನುಯುಕ್ತಾನ್. 168ನೇ ಶ್ಲೋಕ. ಆ ಯುದ್ಧದಲ್ಲಿ ಬೇಗನೆ ಚಿತ್ರಕೇತುವಿನಿಂದ ಕೂಡಿದ ಚಿತ್ರನು ಸಂಹರಿಸಲ್ಪಡುತ್ತಿರಲು, ದ್ರುಪದ ರಾಜನ ಸೈನಿಕ ಶ್ರೇಷ್ಠರು ಓಡಿ ಹೋಗುತ್ತಿರಲು, ಪಾಂಡವರು ರಥಗಳಿಂದ ಧರಿಸಲ್ಪಟ್ಟ ಧನುಸ್ಸು ಬಾಣಗಳು ಇವುಗಳುಳ್ಳವರಾಗಿ ಸೂರ್ಯನ ಮಗನಾದ ಕರ್ಣನಿಂದ ಕೂಡಿದ ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳನ್ನು ಎದುರಿಸಿದರು. ಚಿತ್ರೇ ಹತೆ ಸಮರ ಆಶು ಸಚಿತ್ರಕೇತೌ ಧಾವತ್ಸು ಸೈನಿಕವರೇಷು ಚ ಪಾರ್ಶ್ವತಸ್ಯ ಪಾರ್ಥಾಃ ರಥೈಃ ಅಭಿಯಯುಃ ಧೃತ ಚಾಪ ಬಾಣ ವೈಚಿತ್ರ ವೀರ್ಯತನಯಾನ್ ರವಿಸೂನುಯುಕ್ತಾನ್. ಚಿತ್ರೇ ಹತೆ
ದೃಪದ ರಾಜರ ಇಬ್ಬರು ಮಕ್ಕಳು ಸತ್ತೋದ್ರು ಅಂತ. ಚಿತ್ರೇ ಹತೆ, ಒಬ್ಬ ಚಿತ್ರ ಅವನು ಸತ್ತೋದ, ಕೊಲ್ಲಲ್ಪಟ್ಟ. ಯಾರಿಂದ? ಈ ಕೌರವರಿಂದ. ಚಿತ್ರೇ ಹತೆ. ಸಮರ, ಸಮರ ಅಂದರೆ ಸಮರೆ, ಯುದ್ಧದಲ್ಲಿ. ಆಶು, ಅಷ್ಟು ಕೂಡಲೇ ಇನ್ನೊಬ್ಬನು ಸತ್ತ. ಸಚಿತ್ರಕೇತು ಅಂತ ಇನ್ನೊಬ್ಬ, ಅವನು ಸತ್ತೋದ. ಇಬ್ಬರನ್ನು ಕೊಂದಾಕಿದರು. ಅದನ್ನು ನೋಡಿ ದಾವತ್ಸು ಸೈನಿಕ ವರೇಶು, ಸೈನಿಕ ವರೇಶು ಪಾರ್ಷತಸ್ಯ, ಪಾರ್ಷತ ಅಂತ ಹೇಳಿದರೆ ದೃಪದ ರಾಜನ ಪಾರ್ಷತಸ್ಯ, ಅವನ ಸೈನಿಕ ವರೇಶು ಅಂದರೆ ಸಾಮಾನ್ಯ ಸೈನಿಕರಲ್ಲ, ಶ್ರೇಷ್ಠ ಸೈನಿಕರು ಕೂಡ ಧಾವತ್ಸು ಓಡಿ ಹೋದರು ಅಂತೇಳಿದರೆ ಭಾಳ ತಲೆಬಿಸಿ ಆಗುವಂಥ ವೀರವಾರಿ. ಯಾರಿಗೆ? ದೃಪದ ರಾಜನಿಗೆ. ಸೈನ್ಯದಲ್ಲಿ ಶ್ರೇಷ್ಠರು ಅಂತ ಯಾರಿದ್ದಾರೋ ಅವರೆಲ್ಲ ಓಡಿ ಹೋಗ್ತಾ ಇದ್ದಾರೆ, ನಾವು ಇಲ್ಲಿ ಸಾಯ್ತೇವೆ ಇದ್ದರೆ ಅಂತೇಳಿಬಿಟ್ಟು. ದಾವತ್ಸು, ದಾವತ್ಸು ಅಂದರೆ ಸಪ್ತಮಿ ವಿಭಕ್ತಿ, ಓಡಿ ಹೋಗುತ್ತಿರಲು. ಏನಾಯ್ತು ಈಗ? ಬಹಳ ತಲೆಬಿಸಿಯಲ್ಲಿ ದೃಪದ ಇದ್ದಾನೆ. ಆದರೆ ನಾವಿಷ್ಟು ತನಕ ಓದಿದ ಶ್ಲೋಕಗಳಲ್ಲಿ ಪಾಂಡವರಲ್ಲಿ ಇದ್ದಾರೆ, ಪಾಂಡವರಲ್ಲಿಂದ ಹೊರಟು ಹೋಗಿದ್ದಾರೆ ಅಂತ ಎಲ್ಲೂ ಇಲ್ಲ. ಕೃಷ್ಣ ಬಲರಾಮನ ಜೊತೆಗೆ ವಾಪಸ್ ಹೋದರು, ವೇದವ್ಯಾಸರು ಅಂತರ್ಧಾನರಾದರು, ಅಷ್ಟೇ ವಿಷಯ ಬಂದಿದೆ. ಪಾಂಡವರು ಹೊರಟು ಹೋದರು ಅಂದರೆ ಕಳಿಸಿಕೊಟ್ಟ ಅಂತ ಬರಲಿಲ್ಲ. ಆದ್ದರಿಂದ ಪಾಂಡವರು ಒಳಗಿದ್ದಾರೆ ಅಂತ ನಮಗೆ ನಿನ್ನೆ ಅನಿಸಿತ್ತು, ಅದು ಸತ್ಯ. ಪಾರ್ಥಾಹ, ಪಾಂಡವರು. ರಥೈಹಿ, ಪಾರ್ಥ ಅಂದರೆ ಅರ್ಜುನ, ಪಾರ್ಥಾಹ ಅಂದರೆ 5 ಜನ ಪಾಂಡವರು ಅಂತ. ಪಾರ್ಥಾಹ ರಥೈಹಿ, ರಥಗಳಿಂದ ಕೂಡಿದವರಾಗಿ. ಕೃಷ್ಣ ಕೊಟ್ಟ ರಥಗಳೇ ಉಂಟು ರಥಗಳು, ಇವರು ದೃಪದರಾಜ ಕೊಟ್ಟ ರಥಗಳು ಉಂಟು. ಸೊ ರಥೈಹಿ ಅಭಿಯಯುಹು, ಬಂದರು. ಯಯುಹು ಅಂದರೆ ಹೋದರು, ಅಂದರೆ ಇಲ್ಲಿಗೆ ಯುದ್ಧರಂಗಕ್ಕೆ ಬಂದರು. ಅಭಿಯಯವು ಅಂತೇಳಿದರೆ ಕೌರವರ ಅಭಿಮುಖವಾಗಿ. ಅಭಿಯಯವು ಅಂದರೆ ಕೌರವರನ್ನು ಏನು ಮರು ಆಕ್ರಮಣ ಮಾಡಲಿಕ್ಕೆ ದೃಪದ ರಾಜನಿಗೆ ಸಹಾಯದಲ್ಲಿ ನಿಲ್ಲುವವರಾಗಿ ಎಲ್ಲ ಪಾಂಡವರು ರಥಗಳಲ್ಲಿ ಕುಳಿತು ಧೃತ ಬಾಣ ಚಾಪ, ಧೃತ ಚಾಪ ಬಾಣ. ಧೃತ ಅಂದರೆ ಧರಿಸಿದವರಾಗಿ, ಧೃತ. ಚಾಪ ಅಂದರೆ ಬಿಲ್ಲು, ಬಾಣ ಅಂದರೆ ಬಾಣನೆ. ಸೊ ಬಿಲ್ಲು ಬಾಣಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಪಾಂಡವರು ರಥಗಳನ್ನೇರಿ ಯುದ್ಧಕ್ಕೆ ಬಂದರು. ಅಭಿಯಯವು ಅಂತೇಳಿದರೆ ಅಭಿಮುಖವಾಗಿ. ಯಾರಿಗೆ ಅಭಿಮುಖವಾಗಿ? ಕೌರವರಿಗೆ ಅಭಿಮುಖವಾಗಿ ಯುದ್ಧಕ್ಕೆ ಬಂದರು. ವೈಚಿತ್ರವೀರ್ಯ ತನಯಾನ್ ರವಿಸೂನು ಯುಕ್ತಾನ್ ಅಂತೇಳಿದರೆ ಬಹಳ ತೊಂದರೆ ಕೊಟ್ಟಿದ್ದಾರೆ. ಯಾರು? ವಿಚಿತ್ರವೀರ್ಯ ತನಯಾನ್. ವಿಚಿತ್ರವೀರ್ಯನ ಮಗ ಅಂದರೆ ವೈಚಿತ್ರವೀರ್ಯ ಧೃತರಾಷ್ಟ್ರ, ಅವನ ತನಯಾನಂದರೆ ಅವನ ಮಕ್ಕಳು, ಆ ಕುರುಡನ ಮಕ್ಕಳು ಭಾಳ ತೊಂದರೆ ಕೊಟ್ಟಿದ್ದಾರೆ. ಅಂದರೆ ಅನಾವಶ್ಯಕ ಆಕ್ರಮಣ ಮಾಡಿದ್ದಲ್ಲ, ಅದಕ್ಕೆ ಧಾರ್ತ ರಾಷ್ಟ್ರ ಅಂತಲೂ ಹೇಳ್ಬೋದಿತ್ತು. ವೈಚಿತ್ರ್ಯ ವೀರ್ಯ ತನಯಾನ, ಆ ವಿಚಿತ್ರ ವೀರ್ಯನಿಗೂ ಅವ ಏನು ಗಟ್ಟಿ ಇದ್ದವ ಅಲ್ಲ, ಅವ ಏನು ಪ್ರಯೋಜನ ಇಲ್ಲದವ ಅವ. ಸೊ ಹಾಗೆ ಪ್ರಯೋಜನ ಇಲ್ಲದವರು ಕುರುಡನ ಮಕ್ಕಳು ಅಂತ ಹೇಳಲಿಕ್ಕೆ ಹೇಳಿರ್ಬೋದು. ಈ ಥರ ವೈಚಿತ್ರ್ಯ ವೀರತಯಾನ್, ಕುರುಡನ ಮಕ್ಕಳು ವಿನಾಕಾರಣ ಯುದ್ಧಕ್ಕೆ ಬಂದವರು ಅಂತೇಳಿದರೆ ಯಾರೇ ಆಗಲಿ ಕಾರಣ ಇಲ್ಲದೆ ಆಕ್ರಮಣ ಮಾಡುವುದು, ಯುದ್ಧ ಮಾಡುವುದು ಮಹಾ ನೀಚತನದ ಕೆಲಸ ಅದು. ಅದಕ್ಕೆ ಅವರಿಗೆ ಕಣ್ಣಿದೆ ಅಂತ ಹೇಳೋದಿಲ್ಲ, ಅವರಿಗೆ ಕಣ್ಣು ಇಲ್ಲದವರು ಅಂತಲೇ ಹೇಳೋದು. ಸೊ ಹಾಗೆ ವೈಚಿತ್ರ್ಯ ವೀರತಯಾನ್ ಅಂದರೆ ಅಂಧರಾಜನ, ಕುರುಡರಾಜನ, ಕುರುಡರಿಗೆ ಸದೃಶರಾದ ಈ ಕೌರವರು, ಅವರ ಜೊತೆಗೆ ಬಂದವರು ಕೂಡ ಯಾರು? ಆ ಭೂರಿಶ್ರವಸ್, ಆ ಮಹಾ ಪರಾಕ್ರಮಿ ಅವ. ಆ ದುರ್ಯೋಧನನ ದುರ್ಬುದ್ಧಿ ಅಂತ ಬರ್ತದೆ ಭಗವದ್ಗೀತೆಯಲ್ಲಿ. ಯಾವುದು? ಧಾರ್ತರಾಷ್ಟ್ರಸ್ಯ ದುರ್ಬುದ್ಧಿ ಅಂತ. ಆ ಧೃತರಾಷ್ಟ್ರನ ಮಗನಾದ, ಕುರುಡನ ಮಗನಾದ, ಕುರುಡು ಬುದ್ಧಿಯ, ದುರ್ಬುದ್ಧಿಯ ಆ ದುರ್ಯೋಧನನ ಮಾತು ಕೇಳಿಕೊಂಡು ಯುದ್ಧಕ್ಕೆ ಬಂದರೆ ಮತ್ತೆ ಹಾಗೆ ಹೇಳೋದಲ್ವ. ಸೊ ರವಿಸೂನು ಯುಕ್ತಾನ್, ಅವೊಬ್ಬ ಸೂರ್ಯಪುತ್ರ. ಯಾರು? ಕರ್ಣ ಅಂತೇಳಿದ್ರೆ ನನ್ನ ಮಿತ್ರ ಅಂತ. ಸೊ ಮಿತ್ರನಿಗೆ ಬುದ್ಧಿ ಹೇಳಬೇಕಲ್ವ, ವಿನಾಕಾರಣ ಯಾಕಪ್ಪ ಯುದ್ಧ ಮಾಡ್ತೀವಿ ಅಂತ. ಸೂರ್ಯನ ಅಂಶದಿಂದ ಹುಟ್ಟಿದ್ದಾನೆ, ಆದರೆ ಇಂಥ ನೀಚ ಕೆಲಸ ಮಾಡ್ತಾನೆ. ನೀಚ ಕೆಲಸ ಮಾಡುವವರ ಜೊತೆಗೆ ಸೇರುವವರು ಕೂಡ ನೀಚರೇ ಅವರು. ಆ ರೀತಿಯಲ್ಲಿ ಹೀಗೆ ರವಿಸೂನು ಅಂದರೆ ಕರ್ಣ. ಸೊ ಕರ್ಣಯುಕ್ತಾನ್, ದುರ್ಯೋಧನಾದಿಗಳು
ಆ ಶಕುನಿ ಅವ ಇನ್ನೊಬ್ಬ ಮಹಾ ಮೋಸಗಾರ, ಅಂಥ ಮೋಸಗಾರರ ಒಟ್ಟಿಗೆ ಇರುವವರು ಇವರು ಸಹ ಅದೇ ಥರ ಆಗ್ತಾರೆ. ಸೊ ಕುರುಡನ ಮಕ್ಕಳು ಬಂದಿದ್ದಾರೆ, ಅವರನ್ನು ವಿನಾಕಾರಣ ಬಂದು ದ್ರುಪದನ ಇಬ್ಬರು ಮಕ್ಕಳನ್ನು ಕೊಂದಾಕಿದ್ದಾರೆ. ಬಾಕಿ ಸೈನಿಕರೆಲ್ಲ ಓಡಿ ಹೋಗ್ತಾ ಇದ್ದಾರೆ. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ತಮ್ಮ ಮಾವ ಇದ್ದಾರೆ, ದ್ರೌಪದಿಯ ತಂದೆ ಅಂತೇಳಿ ಅಳಿಯಂದಿರು ಪಾಂಡವರು ಮಾವನಿಗೆ ಸಹಾಯಕ್ಕೆ ಬಂದು ನಿಂತಿದ್ದಾರೆ. ಕೌರವರ ಎದುರುಗಡೆ ಅಭಿಯಯವು ಅಂದರೆ ಅಭಿಮುಖವಾಗಿ ಹೇಗೆ ಬಂದಿದ್ದಾರೆ ಅಂದರೆ ರಥೈಹಿ, ರಥದಲ್ಲಿ ಕುಳಿತು ಬಂದಿದ್ದಾರೆ. 168ನೇ ಶ್ಲೋಕಕ್ಕೆ ಪ್ರಭಂಜನಾಚಾರ್ಯ ಅಂತಾರೆ ನೋಡುವ. ಆ ಯುದ್ಧದಲ್ಲಿ ಚಿತ್ರ ಮಡಿದ ಮೊದಲು, ಆಮೇಲೆ ಚಿತ್ರಕೇತು ಚಿತ್ರಕೇತುವಿನೊಡನೆ ಅಂದರೆ ಒಟ್ಟಿಗೆ ಚಿತ್ರಕೇತು ಚಿತ್ರ ಇಬ್ಬರೂ ಹೋದರು. ಆಗ ದ್ರುಪದನ ಶ್ರೇಷ್ಠ ಸೈನಿಕವರೇಷು ದ್ರುಪದನ ಪಾರ್ಷತಸ್ಯ ಸೈನಿಕವರೇಷು ಶ್ರೇಷ್ಠ ಸೈನಿಕರು ಧಾವತ್ಸು ಓಡಿ ಹೋಗಲು. ಅಂಥ ಸಂದರ್ಭದಲ್ಲಿ ಪಾಂಡವರು ರಥೈಹಿ ರಥಗಳನ್ನು ಏರಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಚಾಪ ಬಾಣ ಧೃತಃ ಕರ್ಣನೊಂದಿಗೆ ಮತ್ತು ಕೌರವರೊಂದಿಗೆ ಯುದ್ಧ ಮಾಡಲಿಕ್ಕೆ ಅಭಿಯಯವು ಅವರನ್ನು ಅಭಿಮುಖವಾಗಿ ಬಂದು ಅವರು ನಿಂತರು ಅಂತೇಳಿದ್ರೆ, ಏನು ನೀವು ತೊಂದರೆ ಕೊಡಲಿಕ್ಕೆ ಬಂದಿದ್ದೀರಿ, ವಿನಾಕಾರಣ ಯುದ್ಧ ಮಾಡುವಂಥದ್ದು ಎಂಥ ನೀಚ ಕೆಲಸ, ಅಂಥ ನೀಚ ಕೆಲಸದವರ ವಿರುದ್ಧ ನಾವು ಯುದ್ಧ ಮಾಡ್ತೇವೆ, ನಮ್ಮ ಮಾವನಿಗೆ ಸಹಾಯ ಮಾಡ್ತೇವೆ ಅಂತ ಬಂದಿದ್ದಾರೆ. ಸೊ ಹೀಗೆ ಯುದ್ಧಕ್ಕೆ ಹೋಗುವಾಗಲೇ ಪಾಂಡವರಿಗೆ ಒಂದು ಮಾತು, ನೀವು ಸಹ ಸಜ್ಜಾಗಿ ಬೇಗ ಬನ್ನಿ ಅಂತ ಹೇಳಿಬಿಟ್ಟಿದ್ರೆ ಆಗ್ತಿತ್ತು. ಅವನು ಬಹುಶಃ ಹೇಳಲಿಲ್ಲ. ಸೊ ಪಾಂಡವರಿಗೆ ಅವರಿಗೇ ಗೊತ್ತಾಗಿ ಬರುವಾಗ ಇಲ್ಲಿ ದ್ರುಪದನ 2 ಮಕ್ಕಳು ಸತ್ತೋಗಿ ಕೂಡ ಆಯಿತು. ಸೊ ಪಾಂಡವರ ಸಹಾಯ ತೆಗೆದುಕೊಳ್ಳದೆ ಬಂದಿದ್ದ ದ್ರುಪದ ಹಾಗೆ ಸೋಲುವಂತಾಯಿತು. ಅದನ್ನು ಗಮನಿಸಿದ ಪಾಂಡವರು ತಮ್ಮ ಮಾವನ ಸಹಾಯಕ್ಕೆ ತಾವಾಗಿ ಧಾವಿಸಿದರು. ರಥದಿಂದ ಬಂದರು ಬಿಲ್ಲು ಚಾಪಗಳೊಂದಿಗೆ. ಆಮೇಲಿಂದ ಅಭಿಮುಖವಾಗಿ ನಿಂತರು ಯುದ್ಧಕ್ಕೆ. ಅಭಿಯಯೌ. ಸೊ ನೆಕ್ಸ್ಟ್ ಶ್ಲೋಕವೇಲರೆ. ಐಸ್ತೇಷು ಪಂಚಸು ಸಮಂ ಪ್ರತಿಯೋಧಯತ್ಸು ಭೂರಿಶ್ರವಾಃ ಸರ್ವಿಜೋ ವಿರತಂ ಚಕಾರ ಶಕ್ರಾತ್ಮಜಂ ತದನು ಪರ್ವತ ಸನ್ನಿಕಾಶಂ ದೋರ್ಭ್ಯಾಂ ತು ಮಾರುತಿರುರುಂ ತರುಮುದ್ಬರ್ಹ. 169ನೇ ಶ್ಲೋಕ. ಆ ದುರ್ಯೋಧನಾದಿಗಳಿಂದ ಕೂಡಿಕೊಂಡು ಪಂಚಪಾಂಡವರು ಯುದ್ಧ ಮಾಡುತ್ತಿರಲು ಸೂರ್ಯನ ಮಗನಾದ ಕರ್ಣನಿಂದ ಕೂಡಿದ ಭೂರಿಶ್ರವನು ಇಂದ್ರನ ಮಗನಾದ ಅರ್ಜುನನನ್ನು ರಥವಿಲ್ಲದವನ್ನಾಗಿ ಮಾಡಿದನು. ಅನಂತರದಲ್ಲಿ ವಾಯುದೇವರ ಮಗನಾದ ಭೀಮನು ತನ್ನ 2 ಕೈಗಳಿಂದ ಪರ್ವತದಂತಿರತಕ್ಕಂತಹ ದೊಡ್ಡ ಮರವನ್ನು ಕಿತ್ತನು. ತೈಸ್ತೇಷು ಪಂಚಸು ಸಮಂ ಪ್ರತಿಯೋದಯತ್ಸು ಭೂರಿಶ್ರವಾ ಸವಿರಜೋ ವಿರತಂ ಚಕಾರ ಶಕ್ರಾತ್ಮಜಂ ತದನು ಪರ್ವತ ಸನ್ನಿಕಾಶಂ ದೋರ್ಭ್ಯಾಂ ತು ಮಾರುತಿಃ ಉರುಂ ತರುಂ ಉದ್ಬಬರ್ಹ. ತೈಹಿ ತೇಷು ಪಂಚಸು ಸಮಂ ಪ್ರತಿಯೋದಯತ್ಸು. ಈಗ ತೈಹಿ ಅಂತೇಳಿದರೆ ಯುದ್ಧಕ್ಕೆ ಬಂದ ಆ ಅಧರ್ಮದಿಂದ ಕೂಡಿದ ಆ ನೀಚ ಕೌರವರು, ತೈಹಿ ಅವರಿಂದ ಎದುರುಗಡೆ ಬಂದಿಗೆ ನಿಂತವರು ಯಾರು? ತೇಷು ಪಂಚಮ 5 ಜನ, ಪಂಚಸು 5 ಜನ ಪಾಂಡವರು ಹೇಗೆ ನಿಂತಿದ್ದಾರೆ? ರಥಗಳಲ್ಲಿ ಬಿಲ್ಲು ಬಾಣದಿಂದ ಸಜ್ಜಾಗಿ ಬಂದು ನಿಂತಿದ್ದಾರೆ. ಸುಮ್ಮನೆ ತೊಂದರೆ ಕೊಡ್ತಾ ಇದ್ದೀರಿ ನಮ್ಮ ಮಾವನಿಗೆ, ನಾವಿದ್ದೇವೆ ಸಹಾಯಕ್ಕೆ ಅಂತೇಳಿ. ಪಂಚಸು ಸಮಂ ಅಂದರೆ ಕೂಡಿಕೊಂಡ್ರು ದ್ರುಪದನ ಜೊತೆಗೆ. ಪ್ರತಿಯೋಧಯತ್ಸು ಆ ಕೌರವರ ಜೊತೆಗೆ ಯುದ್ಧ ಮಾಡಿದರು. ಯೋಧಯತ್ಸು ಅಂದರೆ ಯುದ್ಧ ಮಾಡುವವರು. ಪ್ರತಿಯೋಧಯತ್ಸು ಅಂತೇಳಿದರೆ ಕೌರವರ ಆಕ್ರಮಣಕ್ಕೆ ಈಗ ಪಾಂಡವರು ಆಕ್ರಮಣ ಮಾಡಿದ್ದಾರೆ ಅವರ ಮೇಲೆ. ಪ್ರತಿಯೋಧಯತ್ಸು ಇಬ್ಬರಿಗೂ ತೈಹಿ ತೇಷು. ತೈಹಿ ಅಂತೇಳಿದರೆ ಅವರಿಂದ, ಕೌರವರಿಂದ. ತೇಷು ಅಂದರೆ ಪಾಂಡವರಲ್ಲಿ. ಪ್ರತಿಯೋಧಯತ್ಸು ಯುದ್ಧ ಆಗಲು.
ಸೊ ಈಗ ಪಂಚಸು ಅಂತೇಳಿದರೆ ಈ ಪಾಂಡವರು 5 ಜನ. ಆಗ ಆ ಕೌರವರ ಪಾರ್ಟಿಯಲ್ಲಿ ಯಾರಿದ್ದಾನೆ? ಭೂರಿಶ್ರವಸ್ಸು ಅಂತ ಮಹಾಪರಾಕ್ರಮಿ ಇದ್ದಾನೆ. ಆ ಭೂರಿಶ್ರವಸ್ ಅವನು ಭೂರಿಶ್ರವಾಹ ಸ ರವಿಜೋ, ಯಾರ ಜತೆಗೆ ಸ ರವಿಜ ಅಂದರೆ ಸೂರ್ಯಪುತ್ರ, ಕರ್ಣನ ಒಟ್ಟಿಗೆ ಸೇರಿಕೊಂಡು ಭೂರಿಶ್ರವ ಅವನು ಏನು ಮಾಡಿದ? ವಿರತಂ ಚಕಾರ ಶಕ್ರಾತ್ಮಜಂ, ಶಕ್ರಾತ್ಮಜಂ ವಿರತಂ ಚಕಾರ. ಶಕ್ರಾತ್ಮಜ ಅಂದರೆ ಯಾರು? ಇಂದ್ರನ ಮಗ. ಶಕ್ರ ಆತ್ಮಜ, ಇಂದ್ರನ ಮಗ ಯಾರು? ಅರ್ಜುನ. ಅರ್ಜುನನನ್ನು ಆ ಎದುರು ಪಾರ್ಟಿಯಲ್ಲಿರುವವರು ಯಾರು? ಭೂರಿಶ್ರವಸ್ ಮತ್ತು ಸೂರ್ಯಪುತ್ರ ಕರ್ಣ. ಇವರಿಬ್ಬರು ಸೇರಿಕೊಂಡು ಅರ್ಜುನನೊಟ್ಟಿಗೆ ಯುದ್ಧ ಮಾಡಿ ವಿರಥಂ ಚಕಾರ. ವೀರಥಂ, ರಥ ಇಲ್ಲ, ಅರ್ಜುನನನ್ನು ರಥದಿಂದ ಕೆಳಗೆ ಉರುಳಿಸಿದರು ಅಂತೇಳಿದರೆ ಬಹಳ ಕಡಿಮೆ ಒಂದು ಇದು ಅಂದರೆ ಬಹಳ ಅಪೂರ್ವ ಘಟನೆ. ಅರ್ಜುನನನ್ನು ರಥಹೀನನನ್ನಾಗಿ ಮಾಡೋದು ಅಂತೇಳಿದರೆ ಅದು ತುಂಬ ನಾವು ಕೇಳಲಿಲ್ಲ ಇದನ್ನು. ಅಂಥೇಳಿದ್ರೆ ಬಹಳ ಪರಾಕ್ರಮಿಗಳು ಇಬ್ಬರು ಸೇರಿದ್ದಾರೆ, ಭೂರಿಶ್ರವಸ್ ಮತ್ತು ಕರ್ಣ ಇಬ್ಬರು ಸೇರಿ. ಯಾಕಂತೇಳಿದರೆ ಕರ್ಣನೇ ಮಹಾಶ್ರೇಷ್ಠ ಬಿಲ್ಲುಗಾರ, ಅವನ ಜೊತೆಗೆ ಭೂರಿಶ್ರವಸ್. ಸೊ ಇಬ್ಬರು ಸೇರಿ ಈ ಅರ್ಜುನನೊಟ್ಟಿಗೆ ಯುದ್ಧ ಮಾಡಿ ಏನು ಮಾಡಿದರು? ಅವನನ್ನು ರಥದಿಂದ ಕೆಳಗೆ ಉರುಳಿಸಿದರು. ಆಗ ಭೀಮಸೇನ ನೋಡಿದ, ಅರ್ಜುನನಿಗೆ ಮುಖ್ಯವಾದ ರಕ್ಷಣೆ ಯಾರ್ದು ಅಂತೇಳಿದರೆ ಭೀಮಸೇನನದ್ದು. ಎಲ್ಲರಿಗೂ ಪಾಂಡವರಲ್ಲಿ ದುರ್ಯೋಧನನಿಗೆ, ಅದಕ್ಕೆ ಭಗವದ್ಗೀತೆಯಲ್ಲಿ ಸುರುವಿನ ಅಧ್ಯಾಯದಲ್ಲಿ ಬರ್ತದಲ್ಲ, ಅಂದರೆ 11 ಅಕ್ಷೋಹಿಣಿ ಸೈನ್ಯ ಕೌರವರದ್ದು, 7 ಅಕ್ಷೋಹಿಣಿ ಸೈನ್ಯ ಪಾಂಡವರದ್ದು. ಆ ದುರ್ಯೋಧನ ಬಂದು ದ್ರೋಣಾಚಾರ್ಯರನ್ನು ಕೇಳ್ತಾನೆ, ದ್ರೋಣಾಚಾರ್ಯರೇ ನಮ್ಮ ಪಾರ್ಟಿಯಲ್ಲಿ ಯಾರಿದ್ದಾರೆ? ಅವರ ಪಾರ್ಟಿಯಲ್ಲಿಯೋ ಅರ್ಜುನ ಇದ್ದಾನೆ, ಭೀಮ ಇದ್ದಾನೆ. ಸೊ ಭೀಮಸೇನ ಇರುವ ಕಾರಣ ಅವರೇ ಗಟ್ಟಿ, ನಮ್ಮ ಸೈನ್ಯ ಸಾಲದು. ಅರೆ ನಮ್ಮ ಹತ್ರ ಕೌರವರ ಹತ್ರ 11 ಅಕ್ಷೋಹಿಣಿ ಸೈನ್ಯ ಇದೆ, ಪಾಂಡವರ ಹತ್ರ ಇರೋದು 7 ಅಕ್ಷೋಹಿಣಿ ಸೈನ್ಯ. ಆದರೂ ದುರ್ಯೋಧನ ಹೇಳ್ತಾನೆ ಅವರದ್ರಲ್ಲಿ ಭೀಮಸೇನ ಇದ್ದಾನೆ, ಆದ್ದರಿಂದ ಅದು ಸಾಕಾಗ್ತದೆ ಅವರಿಗೆ, ನಮಗೆ ಸಾಕಾಗೋದು ಇದು 11 ಅಕ್ಷೋಹಿಣಿ ಇದ್ದರೂ ಅಪರ್ಯಾಪ್ತಂ ಅಂತ ಹೇಳ್ತಾನೆ, ಅದೇ ಅವರಿಗೆ ಪರ್ಯಾಪ್ತಂ ಅಂತ ಹೇಳ್ತಾನೆ. ಸೊ ಹೀಗೆ ಭೀಮಸೇನ ಇಡೀ ಪಾಂಡವರಿಗೆ, ಪಾಂಡವರ ಸಂಬಂಧಿಗಳಿಗೆ ಎಲ್ಲರಿಗೂ ಮುಖ್ಯವಾದ ರಕ್ಷಣೆ ಭೀಮಸೇನ. ಹೇಗೆ ರಾಮಾಯಣದಲ್ಲಿ ಯಾರು? ಹನುಮಂತ. ಎಲ್ಲ ಕಪಿಗಳು ಕೇಳುವುದು ಏನು? ಆ ಯಾವುದು ಇಂದ್ರಜಿತುವಿನ ಯಾವುದದು ಸರ್ಪಾಸ್ತ್ರ ಅಲ್ಲ, ಅದು ಸರ್ಪಪಾಶ. ಆ ಸರ್ಪಪಾಶ ಎಲ್ಲರನ್ನೀ ಮೂರ್ಛೆಗೊಳಿಸುವಾಗ ವಿಭೀಷಣ ಕಂಗಾಲಾಗಿ ಬಿಡ್ತಾನೆ. ಎಲ್ಲರೂ ಯಾರಿಗೆ? ಲಕ್ಷ್ಮಣ ಸಮೇತ ಮೂರ್ಛೆ ಹೋಗಿಬಿಟ್ಟಿದ್ದಾನೆ. ಆಗ ವಿಭೀಷಣ ಮೆಲ್ಲ ಹೋಗಿ ಅಲ್ಲಿ ಯಾರ ಹತ್ರ ಕೇಳ್ತಾನೆ, ಯಾರ ಹತ್ರ? ಜಾಂಬವಂತ ಸಿಕ್ಕಿದ. ಜಾಂಬವಂತ ಚೂರು ಅರ್ಧ ಕಣ್ಣು ಓಪನ್ ಆಗಿದೆ ಅಂತೇಳಿದರೆ ಮೂರ್ಛೆ ತಪ್ಪಿದ್ದಾನೆ, ಆದರೂ ಒಂಚೂರು ಗೊತ್ತಾಗ್ತಾ ಉಂಟು. ಜಾಂಬವಂತನ ಹತ್ರ ಕೇಳ್ತಾನೆ, ಜೀವದಲ್ಲಿ ಇದೆಯಾ ಅಂತ. ಜಾಂಬವಂತ ಹೇಳ್ತಾನೆ, ನಾನು ಜೀವದಲ್ಲಿ ಸ್ವಲ್ಪ ಇದ್ದೇನೆ, ಆದರೂ ಮೂರ್ಛೆಯ ಕಾರಣ ಸರಿಯಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಹನುಮಂತ ಜೀವದಲ್ಲಿ ಇದ್ದಾನ ಅಂತ. ವಿಭೀಷಣ ಹೇಳ್ತಾನೆ ಜೀವದಲ್ಲಿ ಇದ್ದಾನ ಅಂತ. ಹಾಗಾದರೆ ತೊಂದರೆ ಇಲ್ಲ, ಹನುಮಂತ ಒಬ್ಬ ಜೀವದಲ್ಲಿ ಇದ್ದರೆ ಇಡೀ ಕಪಿಸೇನೆ ಮೂರ್ಛೆ ಹೋದರೂ ಚಿಂತೆ ಇಲ್ಲ. ಅದೇ ಹನುಮಂತನೇನಾದರೂ ಮೂರ್ಛೆ ತಪ್ಪಿದರೆ ನಾವು ಇಷ್ಟು ಜನ ಇದ್ದೂ ಉಪಯೋಗ ಇಲ್ಲ ಅಂತೇಳಿದರೆ, ರಾಮಾಯಣದಲ್ಲಿ ಶ್ರೀರಾಮನಿಗೆ ಮುಖ್ಯ ಸಹಾಯಕ ಯಾರು ಅಂತೇಳಿದರೆ ಹನುಮಂತ. ಹಾಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಈ ಭೂಭಾರ ಹರಣದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಸಹಾಯಕ ಯಾರು ಅಂತೇಳಿದರೆ ಭೀಮಸೇನ. ಸೊ ಪಾಂಡವರಿಗೆಲ್ಲ ಭೀಮಸೇನ ಇದ್ದರಾಯಿತು ಅಂತ. ಅದಕ್ಕೋಸ್ಕರನೇ ಆ ಬಕಾಸುರನ ಹತ್ರ ಯಾರು ಕುಂತಿದೇವಿ ಹೇಳಿದಾಗ, ನಾಳೆ ಆ ಬ್ರಾಹ್ಮಣ ಹೋಗೋದು ಬೇಡ, ನಾವು ಭೀಮಸೇನನ್ನು ಕಳಿಸೋಣ ಅಂತ ಹೇಳಿದ ಕೂಡಲೇ ಅವರಿಗೆ ಧರ್ಮರಾಯನಿಗೆ ಆಕಾಶವೇ ತಲೆ ಕೆಳಗೆ ಬಿದ್ದಾಗಾಯಿತು. ಅರೆ ಭೀಮಸೇನನನ್ನು ಕಳಿಸಿಬಿಟ್ರೆ ನಾವು ಇಷ್ಟು ಜನ, ನಾವೊಂದು ಭೀಮಸೇನ ಇದ್ದಾನಂತ ನಾವು ನಮಗೆ ಒಂದು ಕಂಫರ್ಟ್ ಲೆವೆಲ್, ಭೀಮಸೇನ ಇದ್ದಾನೆ ನಮಗೇನು ತೊಂದರೆ ಇಲ್ಲ ರಕ್ಷಣೆಗೆ ಅಂತ. ನೀವು ಭೀಮಸೇನನ್ನೇ ಕಳಿಸ್ತೀಯಲ್ಲಮ್ಮ ನೀನು,
ಅಂದರೆ ಭೀಮಸೇನಿಗೆ ಏನಾದರೂ ಆದರೆ ನಾವು ಏನು ಮಾಡೋದು? ಆಗ ಕುಂತಿದೇವಿ ಹೇಳ್ತಾಳೆ, ಭೀಮಸೇನ ಅಂದರೆ ಯಾರು? ವಾಯುದೇವರ ಅವತಾರ. ಭೀಮಸೇನನನ್ನು ಎದುರಿಸಲಿಕ್ಕೆ, ಭೀಮಸೇನನ್ನು ಸೋಲಿಸಲಿಕ್ಕೆ ಎಲ್ಲ ರಾಕ್ಷಸರು ಒಟ್ಟಿಗೆ ಬಂದರೂ ಅವರಿಂದ ಸಾಧ್ಯ ಆಗಲಿಕ್ಕಿಲ್ಲ. ಯಾಕಂದರೆ ಒಬ್ಬ ರಾಕ್ಷಸ, ಬಕಾಸುರಂದಂತೂ ಕತೆ ಬಿಡಿ, ಎಲ್ಲ ಬಕಾಸುರರು ಎಷ್ಟು ಜನ ಇದ್ದಾರೋ ಎಲ್ಲರೂ ಬಂದರು ಅಸುರರು ಭೀಮಸೇನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಹೇಗೆ ಹನುಮಂತನೋ ಹಾಗೆ ಭೀಮಸೇನ. ಆದ್ದರಿಂದಲೇ ಪ್ರಥಮಂ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಭಗವಂತನ ಕಾರ್ಯ ಸಾಧನೆ ಮಾಡುವುದರಲ್ಲಿ ಮುಖ್ಯ ಪಾತ್ರ ರಾಮಾಯಣದಲ್ಲಿ ಹನುಮಂತ, ಮಹಾಭಾರತದಲ್ಲಿ ಭೀಮಸೇನ, ಆಮೇಲೆ ಕಲಿಯುಗದಲ್ಲಿ ಧರ್ಮಸ್ಥಾಪನೆ ಮಾಡಿದ್ದು ವೇದವ್ಯಾಸರ ಆ ಬ್ರಹ್ಮಸೂತ್ರಗಳನ್ನು ಹಿಡ್ಕೊಂಡು ಅಪವ್ಯಾಖ್ಯಾನ ಮಾಡಿದವರನ್ನೆಲ್ಲ ಬಯಲಿಗೆ ಎಳೆದು ಅವರ ಗುಟ್ಟು ಬಯಲು ಮಾಡಿ ಧರ್ಮಸ್ಥಾಪನೆ ಮಾಡಿದ್ದು ಮಧ್ವಾಚಾರ್ಯರು. ಹೀಗೆ ಭಗವಂತನ ಕಾರ್ಯದಲ್ಲಿ ವಾಯುದೇವರ ಈ 3 ಅವತಾರ ಅಷ್ಟು ಮುಖ್ಯವಾದ ಕೆಲಸ ಮಾಡಿದೆ ಅನ್ನುವಂಥದ್ದು. ಹಾಗೆ ಈಗ ಏನಾಯಿತು, ಅರ್ಜುನನಿಗೆ ರಥ ಇಲ್ಲ, ರಥದಿಂದ ಕೆಳಗೆ ಉರುಳಿ ಬಿದ್ದಿದ್ದಾನೆ. ಈ ಯಾರೆಲ್ಲ ಭೂರಿಶ್ರವಸು ಮತ್ತು ಕರ್ಣ ಇಬ್ಬರು ಪ್ರಹಾರ ಮಾಡಿ ಅವನಿಗೆ ರಥದಿಂದ ಬೀಳಿಸಿದ್ದಾರೆ ಅಂತ ಹೇಳುವಾಗ ಭೀಮಸೇನ ನೋಡಿದ. ತದನು ಅಂದರೆ ಇದಕ್ಕೆ ಅನುಸರಿಸಿ ಭೀಮಸೇನ ಪರ್ವತ ಸನ್ನಿಕಾಶಂ ದೌರ್ಭ್ಯಾಂತು ಮಾರುತಿ ಉರುಂ ತರುಂ ಉದ್ಬಬರ್ಹ. ನೋಡಿದ, ದೊಡ್ಡ ದೊಡ್ಡ ಮರಗಳುಂಟು, ದೊಡ್ಡ ಮರ ಅದನ್ನು ಸಿಲೆಕ್ಟ್ ಮಾಡಿದ. ಪರ್ವತ ಸನ್ನಿಕಾಶಂ, ಒಂದು ಮರ ಅಂದರೆ ಪರ್ವತವೇ ಇದ್ದಂಗೆ ಇದೆ, ಅಷ್ಟು ದೊಡ್ಡದಿದೆ. ಪರ್ವತ ಸನ್ನಿಕಾಶಂ, ಪರ್ವತ ಸದೃಶವಾಗಿ ಅತೀ ದೊಡ್ಡದಾದ. ದೌರ್ಭ್ಯಾಂ, 2 ಕೈಯಿಂದ, ದೌರ್ಭ್ಯಾಂ ತು ಮಾರುತಿ, ಮರುತನ ಮಗ ಭೀಮಸೇನ, ಉರುಂ ತರುಂ, ದೊಡ್ಡ ವೃಕ್ಷವನ್ನು, ಉರುಂ ತರುಂ, ತರು ಅಂದರೆ ವೃಕ್ಷ. ಯಾವ ಥರ ಇದೆ ಅದು? ಪರ್ವತ ಸನ್ನಿಕಾಶಂ, ಪರ್ವತದಷ್ಟು ದೊಡ್ಡದಿರುವಂತಹ ಉರುತರುಂ, ದೊಡ್ಡ ವೃಕ್ಷವನ್ನು, ಉದ್ಬಬರ್ಹ ಕಿತ್ತ. ಮರ, ದೊಡ್ಡ ಮರ, ಅದನ್ನು ಹೋಗಿ 2 ಕೈಯಿಂದ ಏನು ಮಾಡಿದ? ಬೇರೆ ಸಮೇತ ಅದನ್ನು ಕಿತ್ತು ಬಿಟ್ಟ. ಅಂಥೇಳಿದರೆ ಅದನ್ನು ನೋಡಿದವರೇ ಅಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಂಥೇಳಿದರೆ ಈಗ ನಾವು ಸಾಯ್ತೇವೆ ಅಂತ ಇವನ ಕೈಯಲ್ಲಿ ಸಿಕ್ಕಿ ಅಂತ. ಸೊ 169ನೇ ಶ್ಲೋಕಕ್ಕೆ, ಅವರೊಂದಿಗೆ, ಆ ಕೌರವರೊಂದಿಗೆ ಈ 5 ಜನ ಪಾಂಡವರು, ಪಂಚಸು ಸಮಂ ತೈಹಿ ತೇಷು ಪಂಚಸು, ಈ 5 ಜನ ಪಾಂಡವರು ಪ್ರತಿಯೋಧಯತ್ಸು, ಯುದ್ಧ ಮಾಡುತ್ತಿದ್ದಾಗ ಭೂರಿಶ್ರವಸ್ ಮತ್ತು ಕರ್ಣ ಇಬ್ಬರು ಸೇರಿ, ಭೂರಿಶ್ರವಾಹ ಸ ರವಿಜಃ ವಿರತಂ ಚಕಾರ ಶಕ್ರಾತ್ಮಜಂ, ಇಂದ್ರನ ಮಗನಾದ ಅರ್ಜುನನನ್ನು ವಿರತಂ ಚಕಾರ, ರಥ ಇಲ್ಲದಾಗೆ ಮಾಡಿದರು. ಅಂದರೆ ಅರ್ಜುನನು ರಥದಿಂದ ನೆಲಕ್ಕೆ ಉರುಳಿದ. ಆ ಕ್ಷಣದಲ್ಲೇ ಭೀಮಸೇನ ತದನು, ಈ ಥರ ಮಾಡಿದ್ರ ಯಾರಿಗೆ? ಅರ್ಜುನನಿಗ. ಈಗ ನಿಮ್ಮನ್ನು ಬಿಡುವುದಿಲ್ಲ ಅಂತ ಏನು ಮಾಡಿದ? ಆ ಕ್ಷಣದಲ್ಲೇ ಭೀಮಸೇನನು ಮಾರುತಿ ಬೆಟ್ಟದಂತಹ ಪರ್ವತ ಸನ್ನಿಕಾಶಂ, ದೊಡ್ಡ ಮರವನ್ನು, ಉರುಂ ತರುಂ, 2 ಕೈಗಳಿಂದ, ದೌರ್ಭ್ಯಾಂತು ಉದ್ಬಬರ್ಹ, ತರುಂ ಉದ್ಬಬರ್ಹ, ಉದ್ಬಬರ್ಹ ಅಂದರೆ ಕಿತ್ತು ಹೀಗೆ ಆ ದೊಡ್ಡ ಮರವನ್ನು 2 ಕೈಗಳಿಂದ ಎತ್ತಿ ಹಿಡಿದಿದ್ದಾನೆ. ಏನಾಗ್ತದೆ ನೋಡುವ ವೈಲರೆ. ಆಯಾಂತಮೀಕ್ಷತರುಹಸ್ತಮಿಮಂ ಸಮೀರ ಸೂನುಂ ಸುಯೋಧನ ಮುಖಾನಿಖಿಲಾಶ್ಚ ಕರ್ಣಾಃ ಭೂರಿಶ್ರವಾಶ್ಚ ಪುನಿ ಭೂರಿ ಜಯದ್ರಥಾಶ್ಚ ಸರ್ವೇಪಿ ದುದ್ರುರಥೋ ವಿವಿಶುಃಪುರಂ ಸ್ವಂ. 170ನೇ ಶ್ಲೋಕ. ಮರವೇ ಕೈಯಲ್ಲಿ ಉಳ್ಳ, ಅಂದರೆ ಕೈಯಲ್ಲಿ ಮರವನ್ನು ಹಿಡಿದುಕೊಂಡಿರತಕ್ಕಂತಹ, ಎದುರಾಗಿ ಬರತಕ್ಕಂತಹ ಈ ವಾಯುವಿನ ಮಗನಾದ ಭೀಮನನ್ನು ನೋಡಿ ಕರ್ಣನಿಂದ ಸಹಿತರಾದ ದುರ್ಯೋಧನೆ ಮೊದಲಾಗಿಯುಳ್ಳ ಎಲ್ಲರೂ
ಭೂರಿಶ್ರವನು, ಶಕುನಿಯು, ಭೂರಿಯು, ಜಯದ್ರಥನು ಹಾಗೂ ಸೈಂಧವನು ಇವರೆಲ್ಲರೂ ಕೂಡ ಓಡಿ ಹೋಗುತ್ತಾರೆ. ಆಮೇಲೆ ತನ್ನ ಪಟ್ಟಣಕ್ಕೆ ಪ್ರವೇಶಿಸುತ್ತಾರೆ. ಆಯಾಂತಮೀಕ್ಷ ತರುಹಸ್ತಂ ಇಮಂ ಸಮೀರ ಸೂನುಂ ಸುಯೋಧನ ಮುಖ ನಿಖಿಲಾಸ ಕರ್ಣಾಃ ಭೂರಿಶ್ರವಾಃ ಶಕುನಿ ಭೂರಿ ಜಯದ್ರಥಾಶ್ಚ ಸರ್ವೇಪಿ ದುದ್ರುವುಃ ಅಥೋ ವಿವಿಶುಪುರಂ ಸ್ವಂ. ಆಯಾಂತಂ ಈಕ್ಷ್ಯ, ಬರುವುದನ್ನು ನೋಡಿ. ಯಾರನ್ನ? ಭೀಮಸೇನನನ್ನು. ಸುಮ್ಮನೆ ಬಂದಿದ್ದಾನ? ಇಲ್ಲ. ತರುಹಸ್ತಂ, ಆ ಬೆಟ್ಟ ಸನ್ನಿಕಾಶಂ, ಪರ್ವತ ಸನ್ನಿಕಾಶಂ, ಉರುತರುಂ ಅಂದರೆ ಬೆಟ್ಟದಷ್ಟು ದೊಡ್ಡದಾಗಿರುವ ಆ ದೊಡ್ಡ ಮರವನ್ನು ಎರಡು ಕೈಗಳಲ್ಲಿ ಕಿತ್ತು ಆ ಎರಡು ಕೈಗಳನ್ನು ಎತ್ತಿ ಹಿಡ್ಕೊಂಡು ಬಂದಿದ್ದಾನೆ. ಇಮಂ ಸಮೀರಸೂನು, ಈ ಸಮೀರಸೂನು ಅಂತೇಳಿದರೆ ವಾಯುಪುತ್ರರ ಎರಡನೇ ಅವತಾರವಾದ ಈ ಭೀಮಸೇನನನ್ನು ನೋಡಿದರೂ ಆಯಾಂತಂ ಬರುತ್ತಾ ಇರುವಂಥದ್ದು. ಎಷ್ಟು ದೊಡ್ಡ ಮರ, ನಮ್ಮ ತಲೆ ಮೇಲೆ ಬಿದ್ದರೆ ಇಷ್ಟು ಜನ ನಾವು ಈಗ ಏನಾಗ್ತದೆ, ಇವತ್ತೇ ಒಂದೇ ಸಲಕ್ಕೆ ಶ್ರಾದ್ದ ಆಗಿಬಿಡ್ತದೆ ಅಂತ ಯೋಚನೆ ಮಾಡಿದರು. ಆಯಾಂತಂ ಈಕ್ಷ್ಯ, ಬರುವುದನ್ನು ನೋಡಿದರು. ತರುಹಸ್ತಂ, ಕೈಯಲ್ಲಿ ದೊಡ್ಡ ಮರ. ಇಮಂ ಸಮೀರಸೂನುಂ, ಈ ಭೀಮಸೇನನನ್ನು. ಆಗ ಸುಯೋಧನ ಮುಖ, ದುರ್ಯೋಧನನೇ ಮೊದಲಾದ ಸುಯೋಧನ ಮುಖ. ನಿಖಿಲಾಹ, ಎಲ್ಲರೂ. ಕರ್ಣಾಹ, ಕರ್ಣ ಕೂಡ. ಭೂರಿಶ್ರವಸ್ ಕೂಡ. ಶಕುನಿ ಕೂಡ. ಭೂರಿ ಕೂಡ. ಜಯದ್ರಥ ಕೂಡ. ಸರ್ವೇಪಿ, ಎಲ್ಲರೂ. ದುದ್ರುವುಹು, ಓಡಿ ಹೋದರು. ಒಬ್ಬರೂ ಇಲ್ಲ. ಅರೆ, ಅಷ್ಟು ಜನ ಇದ್ರಲ್ಲ, ಇದು ವೃಕ್ಷ ತಗೊಂಡು ಬರುವಾಗ ಒಬ್ಬರೂ ಇಲ್ಲ, ಖಾಲಿ. ಆ ಸೈಡೇ ಖಾಲಿ. ಅರೆ, ನಾನು ಮತ್ತೆ ಇಷ್ಟು ದೊಡ್ಡ ಮರ ಯಾಕೆ ತಂದದ್ದು, ಸುಮ್ಮನೆ ಕೆಲಸ ಇಲ್ಲ ಅಂತೇಳಿ ಖಾಲಿಯಾಗಿ ಬಿಟ್ಟಿದೆ. ಆ ಸೈಡೇ ಇಲ್ಲ. ಯಾರೆಲ್ಲ ಓಡಿದವರು? ಒಬ್ಬ ಸುಯೋಧನ, ದುರ್ಯೋಧನ ಮೊದಲು ಓಡಿದವ, ಅವನೇ ಮೊದಲು. ನಂತರ ನಿಖಿಲಾಹ, ಎಲ್ಲರೂ ಓಡಿದ್ದಾರೆ. ಕರ್ಣನು ಓಡಿದ್ದಾನೆ. ಭೂರಿಶ್ರವ ಓಡಿದ್ದಾನೆ. ಶಕುನಿ ಓಡಿದ್ದಾನೆ. ಭೂರಿಶ್ರವಸ್ನ ತಮ್ಮ ಭೂರಿ ಅವನು ಓಡಿದ್ದಾನೆ. ಜಯದ್ರಥ, ಯಾರ್ದು? ಇವ್ರದ್ದು ಭಾವ, ಓಡಿದ್ದಾನೆ, ಸೈಂಧವ. ಆಮೇಲೆ ಸರ್ವೇಪಿ, ಎಲ್ಲರೂ. ದುದ್ರುವುಹು, ಓಡಿ ಹೋದರು. ದುದ್ರಾವ ಅಂದರೆ ಓಡಿದ, ದುದ್ರುವುಹು ಅಂದರೆ ಓಡಿದರು. ಅಥ ವಿಭುಷಿಹು ಪುರಂ ಸ್ವಂ, ಓಡಿ ಹೋಗಿದ್ದಾರೆ, ಹಿಂದೆ ನೋಡಲೇ ಇಲ್ಲ. ಏನಾದರೂ ಭೀಮಸೇನ ಬರ್ತಾ ಇದ್ದರೆ ಓಡಿಸಿಕೊಂಡು, ನೋಡೋದೇ ಬೇಡ, ಸ್ಪೀಡ್ ಕಟ್ ಆಗ್ತದಲ್ಲ ಅಂಥೇಳಿ ಓಡಿ 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 ಸೀದಾ ಅಂದರೆ ಹಸ್ತಿನಾವತಿಗೆ ಇನ್ನೇನು ಮುಟ್ಲಿಕ್ಕೆ ಏನು ಒಂದು ಸ್ವಲ್ಪ ಇದೆ ಅಲ್ಲಿವರೆಗೂ ಓಡಿದ್ದಾರೆ. 170ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಆಯಾಂತಂ ಈಕ್ಷ್ಯ, ಅಷ್ಟು ದೊಡ್ಡ ಪರ್ವತ ಸದೃಶವಾದ ಮರವನ್ನು ಎರಡೂ ಕೈಯಲ್ಲಿ ಎತ್ತಿಕೊಂಡು ಧಾವಿಸುತ್ತಿದ್ದ ಭೀಮಸೇನನನ್ನು ನೋಡುತ್ತಲೇ. ಆಯಾಂತಂ ಈಕ್ಷ್ಯ ದುರ್ಯೋಧನ, ಭೂರಿಶ್ರವಸ್ಸು, ಶಕುನಿ, ಭೂರಿ, ಜಯದ್ರಥ ಎಲ್ಲರೂ ಕೂಡ ಕರ್ಣನನ್ನು ಸೇರಿ ಎಲ್ಲರೂ ಪಲಾಯನ ಮಾಡಿದರು. ಎಲ್ಲಿವರೆಗೆ ಪಲಾಯನ ಮಾಡಿದರು? ತಮ್ಮ ಪಟ್ಟಣ ಬಂತು ಅಂತ ಹೇಳುವಾಗ ಚೂರು ಸ್ಪೀಡ್ ಕಟ್ ಮಾಡಿದ್ದು. ಇನ್ನು ನಮ್ಮದು ಹೆಬ್ಬಾಗಿಲು ಬಂತಲ್ಲ, ಇನ್ನೂ ತೊಂದರೆ ಇಲ್ಲ ಅಂತ ಅಷ್ಟು ತನಕನೂ ಓಡಿದ್ದಾರೆ ಅಂತ ಹೇಳುವಲ್ಲಿಗೆ ನಿಲ್ಲಿಸೋಣ. ಆಮೇಲೆ ಏನಾಯಿತು ಅಂತ ನೋಡುವ. ಶ್ರೀಕೃಷ್ಣ ಅರ್ಪಣ ಮಸ್ತು.